ಸದ್ಯಕ್ಕೆ KCT ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ. ರಿಸಲ್ಟ್ ಅನೌನ್ಸ್ ಆದ ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ಏನೇನಿರುತ್ತೆ ಅಂತಂದರೆ ಕೌನ್ಸಿಲಿಂಗ್ ಪ್ರೋಸೆಸ್ ಅಂಡ್ ಸ್ಟೆಪ್ಸ್ಗಳನ್ನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಜಸ್ಟ್ ಒಂದು ಫ್ರೇಮ್ ವರ್ಕ್ ಥರ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಓಕೆನಾ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊಳೋದಾದ್ರೆ, ಸೊ ಈಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಮ್ಮ KA ಕಡೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯನ್ನು ನೀಡಲಾಗುತ್ತೆ. ಸೊ ಆಗ ನೀವು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀಡಲಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಲಿಪ್ಪು, ಸೇಫ್ ಆಗಿ ಇಟ್ಕೋಬೇಕಾಗಿರುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆದ ನಂತರ ನಮ್ಮ KA ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡ್ತಾರೆ. ಏನಿದು ಸೀಟ್ ಮ್ಯಾಟ್ರಿಕ್ಸ್? ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಈ ವರ್ಷ 2026ನೇ ಸಾಲಿನ KCT ಕೌನ್ಸಿಲಿಂಗ್ಗೆ ಯೂಸ್ ಆಗೋ ರೀತಿ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡ್ತಾರೆ. ಸೊ ಅದರಲ್ಲಿ ಏನಿರುತ್ತೆ ಅಂತಂದರೆ, ಕರ್ನಾಟಕದಲ್ಲಿರ್ತಕ್ಕಂತಹ ಕಾಲೇಜಸ್ಗಳು, ಆ ಕಾಲೇಜಸ್ಗಳಲ್ಲಿ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಸೀಟ್ಸ್ಗಳು ಅವೈಲೇಬಲ್ ಇದೆ ಆ್ಯಂಡ್ ಯಾವ್ಯಾವ ಬ್ರಾಂಚಸ್ಗಳಿಗೆ ಇದನ್ನು ಇನ್ ಡೀಟೇಲ್ ಆಗಿನೇ ಕೊಟ್ಟಿರ್ತಾರೆ. ಸೊ ಅದನ್ನೇ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಅದನ್ನು ನೀವು ಆಪ್ಷನ್ಸ್ಗೆ ಯೂಸ್ ಮಾಡ್ಕೋಬೇಕು. ಸೊ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಮುಂದೆ ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ತಿಳಿಸ್ತೀನಿ, ಓಕೆನಾ. ಜಸ್ಟ್ ಇದು ಫ್ರೇಮ್ ವರ್ಕ್ ಥರ ನಿಮಗೆ ಗೊತ್ತಿರಲಿ ಏನೇನು ಪ್ರೋಸೆಸ್ ಇರುತ್ತೆ ಅಂತ ಹೇಳಿ, ಓಕೆನಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆದ ನಂತರ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡ್ತಾರೆ. ಸೊ ಅದರಲ್ಲಿ ಎಲ್ಲ ಬ್ರಾಂಚಸ್ ವೈಸ್, ಕ್ಯಾಟಗರಿ ವೈಸ್ ಕಾಲೇಜಸ್ಗಳ ವೇಕೆನ್ಸೀಸ್ ಎಷ್ಟಿರುತ್ತೆ ಅಂತ ಹೇಳಿ ಅಲ್ಲಿ ಕೊಟ್ಟಿರ್ತಾರೆ. ಆಫ್ಟರ್ ದಟ್ ಫೀಸ್ ಸ್ಟ್ರಕ್ಚರ್, ಓಕೆನಾ. ಈ ವರ್ಷ ಫೀಸ್ ಎಷ್ಟಿರುತ್ತೆ ಪ್ರತಿಯೊಂದು ಬ್ರಾಂಚಸ್ಗಳಿಗೆ ಅದನ್ನು ನೀಡಿರ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ, ಪ್ರೈವೇಟ್ ಕಾಲೇಜಲ್ಲಿ ಎಷ್ಟಿರುತ್ತೆ ಎಲ್ಲವನ್ನು ಸಹ ಫೀಸ್ ಸ್ಟ್ರಕ್ಚರಲ್ಲಿ ನೀಡ್ತಾರೆ, ಓಕೆನಾ. ಇದೆಲ್ಲ ಆದಮೇಲೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂತೂ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಇಯರೆಲ್ಲ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಆದರೆ ಈ ವರ್ಷದಿಂದ ಕೌನ್ಸಿಲಿಂಗಲ್ಲಿ ಚೇಂಜಸ್ ಆಗಿದೆ ಅಲ್ವಾ. ಸೊ ಈ ವರ್ಷದಿಂದ ಪ್ರೀ ರೌಂಡ್ ಕೌನ್ಸಿಲಿಂಗ್ ಆದರೆ ಇರುತ್ತೆ ಮೊದಲಿಗೆ. ಸೊ ಪ್ರೀ ರೌಂಡ್ ಕೌನ್ಸಿಲಿಂಗ್ ಹೇಗಿರುತ್ತೆ ಅದನ್ನು ನಿಮಗೆ ಮುಂದೆ ಬರ್ತಕ್ಕಂಥ ವೀಡಿಯೋಸಲ್ಲೇ ತಿಳಿಸ್ತೀನಿ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.